ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಈ ಬಾಡಿಗೆ ಇತ್ಯಾದಿಗಳಿಗಾಗಿ ವಾಹನವನ್ನು ನಡೆಸ್ತಿರುವಂಥವರಿಗಾಗಿ, ಆ ಮಿತ್ರರಿಗಾಗಿ ಇವತ್ತು ಗುರುಭಕ್ತಿ ಜ್ಯೋತಿಷ ಕೇಂದ್ರ ಸಂಸ್ಥೆಯಿಂದ ಒಂದು ವಿಚಿತ್ರ ಪರಿಹಾರವನ್ನು ನಾವು ತಂದಿದ್ದೀವಿ. ಇದಕ್ಕೆ ಮತ್ತೆ ದುಡ್ಡು ಖರ್ಚು ಮಾಡಬೇಕಂದ್ರೆ ಇಲ್ಲ, ಆ ಥರದ್ದೇನೂ ಇಲ್ಲ. ಬಾಡಿಗೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಕಾರಣ ಏನೇ ಇರ್ಬೋದು, ನಾವು ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಕಾರಣ ಏನೇ ಇರಲಿ, ಅದು ನಮಗೆ ಬೇಕಾಗಿಲ್ಲ. ನಾವಿಲ್ಲಿ ಬಾಡಿಗೆ ಸಿಗ್ತಾ ಇಲ್ಲ, ಬರುವಂಥ ದುಡ್ಡು ಏಳಿಗೆ ಆಗ್ತಾ ಇಲ್ಲ ಗುರು, ಅಥವಾ ಬಂದಿರುವಂಥ ದುಡ್ಡು ನಮಗೆ ಸಾಲ್ತಾ ಇಲ್ಲ. ಕೆಲವೊಂದ್ಸಲ ಕೆಲವರಿಗೆ ಡ್ಯೂ ಕಟ್ಟೋದಿರುತ್ತೆ, ಕೆಲವರಿಗೆ ಲೋನ್ ಕಟ್ಟೋದಿರುತ್ತೆ, ಕೆಲವರು ಬಂದ್ಬಿಟ್ಟು ಆ ಆಟೋಗಳಿಗೆ ಬಾಡಿಗೆ ಇರುತ್ತೆ, ಒಂದಿನಕ್ಕೆ ಇಷ್ಟು ಅಂತ ಕೊಡಬೇಕು ಅನ್ನುವಂಥದ್ದು ಇತ್ಯಾದಿಗಳು ಇರುತ್ತೆ, ನನಗೆ ಗೊತ್ತಿರೋ ತನಕ. ಸೊ ಈ ರೀತಿ ಇತ್ಯಾದಿಗಳು ಇದ್ದಾಗ ತಿಂಗಳೆಲ್ಲ ಆದ ನಂತರ ಎಲ್ಲೋ ಒಂದು ಕಡೆ ನಮಗೆ ಅದು ಸಾಲ್ತಾ ಇಲ್ಲ ಅನಿಸುತ್ತೆ, ಅಥವಾ ಅಂದುಕೊಂಡಷ್ಟು ಏಳಿಗೆ ಇಲ್ಲ. ಯಾರಿಗೆ? ಕ್ಯಾಬ್ ಚಾಲಕರಿಗೆ ಮತ್ತು ಆಟೋ ಚಾಲಕರಿಗೆ ಮಾತ್ರ ಈ ಪರಿಹಾರ. ಪ್ರತಿದಿನ ನೀವು ಗಾಡಿಯನ್ನು ತೆಗೆಯುವಾಗ ಓಂ ಮಹಾದೇವಾಯ ನಮಃ, ತುಂಬ ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಓಂ ಮಹಾದೇವಾಯ ನಮಃ. ನಿಮಗೆ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಆಗ್ತಾ ಇರ್ತದೆ ನೋಡಿ, ನನ್ನ ಪ್ರೊನೌನ್ಸಿಯೇಷನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇದನ್ನು ಸಾಧ್ಯವಾದರೆ ಒಂದು 108 ಸಲ ಹೇಳಿ, ಅದಾದ್ರ ಮೇಲೆ ನಿಮ್ಮ ಕ್ಯಾಬು ಅಥವಾ ಆಟೋವನ್ನು ಆ ದಿನ ನೀವು ತೆಗೀರಿ. ಪ್ರತಿ ಸಲ ಸವಾರಿ ಬಂದಾಗ ಈ ರೀತಿ ಮಾಡಬೇಕಾ ಅಂದರೆ ಇಲ್ಲವೇ ಇಲ್ಲ ಸ್ನೇಹಿತರೆ, ಅದೆಲ್ಲ ಏನೂ ಬೇಕಾಗಿಲ್ಲ. ಬೆಳಿಗ್ಗೆ ಅಥವಾ ರಾತ್ರಿ, ಕೆಲವರು ಸಂಜೆ ಮೇಲೆ ಆಟೋ ಲೈನಿಗೆ ಬರ್ತಾರೆ ಅಂತ ಹೇಳ್ತಾರೆ. ನಾವು ಹೋಗುವಾಗ ಕೆಲವರು ಹೇಳಿದಂಥ ಮಾತುಗಳು, ಕೆಲವರು ಬೆಳಿಗ್ಗೆನೇ ಬಂದಿರ್ತೀವಿ ಅಂತಾರೆ, ಕೆಲವರು ನೈಟೆಲ್ಲ ಓಡಿಸ್ತೀವಿ, ಬೆಳಿಗ್ಗೆ ಹೋಗಿ ಮನೆಗೆ ಮಲ್ಕೋತೀವಿ, ನೈಟಲ್ಲಿ ಚೆನ್ನಾಗಿ ಸಿಗುತ್ತೆ ಬಾಡಿಗೆ ಅಂತಾರೆ. ಅದಕ್ಕಾಗಿ ಯಾವಾಗ ನೀವು ಆ ಲೈನ್ ಮೇಲೆ ಬರ್ತೀರೋ ಆ ಸಮಯದಲ್ಲಿ ನೀವು ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ ಅಲ್ವಾ. 108 ಪಡಿಸೋದಕ್ಕೆ ನನ್ನ ಪ್ರಕಾರ ಬಹಳಷ್ಟು ಸಮಯ ಹಿಡಿಯಲ್ಲ. ಇದನ್ನು ಎಲ್ಲಿ ಪಡಿಸ್ಬೇಕು ಅಂತ ಹೇಳ್ತೀನಿ. ನಿಮ್ಮ ಮನೆಯ ದೇವ್ರ ಕೋಣೆಯಲ್ಲಿ ಅಲ್ಲ, ನಿಮ್ಮ ಗಾಡಿನಲ್ಲೇ ಕೂತ್ಕೊಂಡು ನೀವು ಪಡಿಸಿ, ಅದಾದ್ರ ಮೇಲೆ ಫಸ್ಟು ಸವಾರಿ ಹತ್ತಬೇಕು. ಅದಾದ್ರ ಮೇಲೆ ಫಸ್ಟು ಸವಾರಿ, ನೀವು ಮನೆಯಿಂದ ಸ್ವಲ್ಪ ದೂರ ಓಡಿಸ್ಕೊಂಡ್ಬಂದು ಅಲ್ಲೆಲ್ಲರೂ ಯಾರ ಕಡೆ ನೋಡಲ್ಲ ಅಂತ ಜಾಗದಲ್ಲಿ ನಿಲ್ಲಿಸಿ ಪಟ್ಟಿಸ್ತೀನಿ, ಮನೆ ಹತ್ರ ಗಾಡಿನ ಕೂತ್ಕೊಂಡು ಪಡಿಸಿದ್ರೆ ನೋಡೋರು ಏನು ಅನ್ಕೋತಾರೆ, ಆ ಥರ ನಿಮಗಿದ್ರು ಪರವಾಗಿಲ್ಲ, ಸ್ವಲ್ಪ ದೂರ ಬನ್ನಿ, ಬಟ್ ಸವಾರಿ ಹತ್ತಿಸಿರಬಾರ್ದು. ಅದಾದ ನಂತರ 108 ಸಲ ಪಡಿಸಿ ಆದ ಮೇಲೆ ನೀವು ಸವಾರಿಯನ್ನು ಹತ್ತಿಸಿ. ಪ್ರತಿದಿನ ಈ ರೀತಿ ಮಾಡ್ಕೊಂಡು ಹೋಗಿ. ಒಂದು ಕಡೆ ಬಾಡಿಗೆಗೆ ನಿಮಗೆ ಜನ ಬರೋದಕ್ಕೆ ಶುರು ಆಗ್ತಾರೆ, ಬಾಡಿಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು, ಅಲ್ಲಿಂದ ಬರುವಂಥ ಹಣ ಯಾವುದೇ ಇರಲಿ ಅದರಲ್ಲೊಂದು ಅಭಿವೃದ್ಧಿ ಕಾಣೋದಕ್ಕೆ ಶುರು ಆಗ್ತೀರಾ. ಆ ದುಡ್ಡು ಬಂದಿದ್ದು ದರಿದ್ರ ಬರ್ತಾರಲ್ಲ, ಆ ದುಡ್ಡು ಸಾಲಲ್ಲ ಅನ್ನೋದು ಬರಲ್ಲ, ಅದರಿಂದ ಅಭಿವೃದ್ಧಿ ಆಗ್ತಾ ಬರ್ತೀರಾ. ಈ ಪ್ರಯೋಗವನ್ನು ಪ್ರತಿನಿತ್ಯ ಮಾಡಿ. ಜೀವನದಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಿಂದ ಸರಳವಾಗಿರುವಂಥ ಒಂದು ಪರಿಹಾರವನ್ನು ನಮ್ಮ ಸಂಸ್ಥೆ ಕಡೆಯಿಂದ ನಾವು ಹೆಕ್ಕಿ ನಿಮಗೋಸ್ಕರ ತಂದಿದ್ದೀವಿ. ಸದುಪಯೋಗ ಪಡಿಸ್ಕೊಳ್ಳಿ, ಅಷ್ಟೇ ಹೇಳೋದು, ಇದಕ್ಕಿಂತ ಜಾಸ್ತಿ ಏನೂ ಹೇಳಲ್ಲ. ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.